ಈಗಾಗಲೇ ಸರ್ಕಾರವು ಸರ್ಕಾರ ತನ್ನ ಭೂಮಿಯೆಂದು ದಫನ ಭೂಮಿಗೆ ಅಂತ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವ ಕಾನ ಮಸೀದಿಗೆ ದಫನ ಭೂಮಿಗೆ ಅಂತ ಈ ಸ್ಥಳವನ್ನು ನೀಡಿದೆ. ನಾವು ವಿನಂತಿ ಮಾಡೋದೇನೆಂದರೆ ಸರ್ಕಾರದಲ್ಲಿ ಇಲ್ಲಿ ಸಾರ್ವಜನಿಕರು ನೆಲೆಸುವ ಜಾಗ ಸಾಧಾರಣ ಒಂದು MSZ ಇಂದ ಎಕ್ವೈರ್ ಆದ ಜಾಗ ಒಂದು ಸಾಧಾರಣ 600-700 ಮನೆ ತನಕ ಇದ್ದೇವೆ. ಆದ್ದರಿಂದ ಇಲ್ಲಿ ಜನವಸತಿ ಸ್ಥಳದಲ್ಲಿ ಯಾವುದೇ ದಫನ ಭೂಮಿ ಯಾವ ಧರ್ಮದವರಿಗೂ ಸಹ ದಫನ ಭೂಮಿ ಕೊಡಬಾರ್ದು ನನ್ನೊಂದು ಕಳಕಳಿಯ ವಿನಂತಿ. ಯಾಕೆಂದರೆ ಇಲ್ಲಿ ಮಕ್ಕಳು ಓಡಾಡುವ ಜಾಗ ಆಗುವುದರಿಂದ ಸರ್ಕಾರದಲ್ಲಿ ನಾನು ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ, ದಯಮಾಡಿ ಆದಷ್ಟು ಬೇಗ ನಾವು ಇಲ್ಲಿಂದ ದಫನ ಭೂಮಿಯ ಜಾಗವನ್ನು ತೆರವು ಮಾಡಬೇಕಾಗಿ ವಿನಂತಿಸ್ತೇನೆ. ತೂಕುರ ಗ್ರಾಮದ ನಿವಾಸಿಗಳು ನಾವು. ನಮ್ಮ ಇದರಲ್ಲಿ ಒಂದು ದಫನ ಭೂಮಿ ನಮ್ಮ ಪಂಚಾಯಿತಿ ಏರಿಯಾ ಅದರಲ್ಲಿ ಕಾರ್ಪೊರೇಷನ್ ಅವರಿಗೆ ಕೊಟ್ಟಿದ್ದಾರೆ. ನಿಜವಾಗಿ ಇಲ್ಲಿ ಸಾರ್ವಜನಿಕರ ಒಬ್ಜೆಕ್ಷನ್ ತುಂಬ ಇದೆ. ಮೊದಲೇ ನಾವು DC ಯಲ್ಲಿ ಹೋಗಿದ್ದೇವೆ, ಎಲ್ಲ ಕಡೆ ಹೋಗಿ ನಾವು ಮನವಿಯನ್ನು ದಾಯಪಂಡ ನಮಕ್ ಬೇತೆ ಒಂದು ವ್ಯವಸ್ಥೆ ಜನಕ್ಕೆ ಪಬ್ಲಿಕ್ ಆಗುವಂತದ್ದು ಕೆಲಸ ಮಾಡಿ ಮಶಾನ ಒಂದು ಮಾಡೋದು ಬೇಡ. ಅದಕ್ಕೋಸ್ಕರ ನಮ್ದು ಹೋರಾಟ ಏನು ಬೇಡ. ಈಗ ಪ್ರತಿಭಟನೆ ಇವತ್ತು ಮಾಡ್ತಲ್ಲ ವಿಷಯ ಇದಕ್ಕೆ ಅವರಂದ್ರೆ ಇಲ್ಲಿ ಮಶಾನ ಮಾಡ್ಬೇಕಂತ ಇದ್ದಾರೆ. ಇಷ್ಟು ಪಬ್ಲಿಕ್ ಅಲ್ಲಿ ಇಲ್ಲಿ ಸುತ್ತಮುತ್ತ ಮನೆ ಇದೆ, ಮಕ್ಕಳು ಮರಿಯಲ್ಲಿ ಇದು ಹೋಗುವಂತ ಬರುವಂತ ದಾರಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎದುರಿ ಎಂತಾದ್ರೂ ಆದ್ರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತೇಳಿ ನಾವು ಬೇಡ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅದೇ ಕಾರಣ ನಮ್ದು ಮುಖ್ಯವಾಗಿ ಉದ್ದೇಶ ಅಂದ್ರೆ ಅದೇ. ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡಿ 500 ಮೀಟರ್ ದೂರದಲ್ಲಿ ಒಂದು ಅವರಿಗೆ ಆಲ್ರೆಡಿ ಕೊಟ್ಟಾಗಿದೆ. ಇಷ್ಟು ಹೇಳಿದ್ರೆ ಪಬ್ಲಿಕ್ಗೆ ತೊಂದರೆ ಅಲ್ವಾ, ನಮಗೆ ತೊಂದರೆ ಅಲ್ವಾ? ಮಕ್ಕಳು ಮರಿಯಲ್ಲಿ ಇದೇ ದಾರಿಯಲ್ಲಿ ಹೋಗ್ಬೇಕು ಬರ್ಬೇಕು, ಅಂಗಡಿಗೆ ಸಹ ನಾವು ಅಲ್ಲೇ ಹೋಗ್ಬೇಕು. ಹಾಗಿರುವಾಗ ತೊಂದರೆ ಅಲ್ವಾ? ಅದಕ್ಕೋಸ್ಕರ ನಾವು ಬೇಡ ಅಂತೇಳಿ ಸ್ಟೇ ಮಾಡಿ. ಅದೇ ನಮ್ಮ ಸಾರ್ವಜನಿಕರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಬಂದೆ, ನಮಗೆ ಯಾವುದೇ ಮಾಹಿತಿ ಹೇಳಲಿಲ್ಲ ಅವರು. ಒಂದು ನಮಗೆ ಮೊದಲೇ ಪಬ್ಲಿಕ್ಗೆ ಒಂದು ಲೆಟರ್ ಆದ್ರೂ ಕೊಡ್ಬೇಕಿತ್ತು, ಇಲ್ಲ ಒಂದು ಹೇಳಬೇಕಿತ್ತು. ನಾವು ಎಲ್ಲ ಕಡೆ ಹೋಗಿ ಈಗ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಯಾವುದು ಕೇಳಿದ್ರು ಇಲ್ಲ ಇಲ್ಲ ನಾವು ಕೊಟ್ಟಿದ್ದೆ ಮಾಡಿದೆ ಅಂತೇಳಿ ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡಬೇಕಿದ್ದೀರಿ? ಈಗ ನೆಕ್ಸ್ಟ್ ದಫನ ಭೂಮಿ ಬೇಡ ನಮಗೆ, ಬೇಡ. ಬೇರೆ ಏನಾದರೂ ಮಾಡಿದ್ರು ನಮಗೆ ತೊಂದರೆ ಇಲ್ಲ. ದಫನ ಭೂಮಿ ಯಾರ ಇದರಲ್ಲಿ ಸಮುದಾಯ ಒಂದು ಏನಾದ್ರೂ ಒಂದು ಶಾಲೆ ಎಂತಾದ್ರೂ ಮಾಡ್ಲಿ, ಅದೆಲ್ಲ ಒಂದು ಗ್ರೌಂಡ್ ಮಕ್ಕಳಿಗೆ ಆಡುವಂತದ್ದು ಅಂತದ್ದೆಲ್ಲ ಒಂದು ಮಾಡ್ಲಿ. ಆದ್ರೆ ಮಶಾನ ಒಂದು ಬೇಡ. ಅದಕ್ಕೊಂದು ನಾವು ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಅದು ಎಲ್ಲಿ ತನಕ ಹೋದ್ರೂ ತೊಂದರೆ ಇಲ್ಲ. ಸಾಧಾರಣ 100-200 ಮನೆಗಳು ಜಾಸ್ತಿ ಇದೆ. ಮತ್ತೆ ಎಲ್ಲ ನಿಜವಾಗಿ ಮೇನ್ ಪ್ಲೇಸ್ ಇದು, ಎಲ್ಲ ಗಾಡಿಗಳು ಹೋಗುವ ಮೇನ್ ಪ್ಲೇಸ್ ಇದು. ಮತ್ತೆ ಶಾಲೆಯಿಂದ ಮಕ್ಕಳು ಬರುವಾಗೆಲ್ಲ ಈ ಬರ್ಲಿಕ್ಕೆ ಹೆದರ್ತಾರೆ ಜನಗಳು, ಮಕ್ಕಳು ಹೆದರ್ತಾರೆ. MSZ ಕಾಲೋನಿ ಕೂಡ ಹತ್ತಿರನೇ ಇದೆ, ಅದರಲ್ಲಿ ಹಲವಾರು ಮನೆಗಳಿವೆ. ಈಗನೇ ಬರ್ಲಿಕ್ಕೆ ಹೆದರ್ತಾರೆ. ಮತ್ತೆ ಇನ್ನು ಮಶಾನ ಅಂದ್ರೆ ಬರ್ಲಿಕ್ಕೆ ಮಕ್ಕಳಿಗೆ ನಡಿಲಿಕ್ಕೆ ಆಗುದಿಲ್ಲ. ಕಾರ್ಪೊರೇಷನ್ ಅದೇ ಇದು MSZ ಕಾಲೋನಿ ಬದಿಯಲ್ಲಿ ಕೂಡ ಇನ್ನೊಂದು 500 ಮೀಟರ್ ದೂರದಲ್ಲಿ ಇನ್ನೊಂದು ಕೂಡ ಅವರಿಗೆ ಇದೆ ದಫನ ಭೂಮಿ. ಇನ್ನು ಬೇರೆ ಎಲ್ಲಿಯಾದ್ರೂ ಹೋಗಿ ಮಾಡ್ಲಿ, ಇಲ್ಲಿ ಅದನ್ನೊಂದು ಮಾಡ್ಲಿಕ್ಕೆ ನಾವು ಖಂಡಿತವಾಗಿ ಒಪ್ಪುದಿಲ್ಲ. ಏನೇ ಆದ್ರೂ ಇದನ್ನು ಬಿಟ್ಟು ಕೊಡುದಿಲ್ಲ, ನಾವು ದಫನ ಭೂಮಿ ಮಾಡ್ಲಿಕ್ಕೆ ಬಿಡುದಿಲ್ಲ. ಅದೇ ಜಿಲ್ಲಾಧಿಕಾರಿಗಳು ಕೊಡ್ಲೇಬೇಕು, ಇದಕ್ಕೆ ನ್ಯಾಯ ದೊರಕಿಸಿ ಕೊಡ್ಬೇಕು ನಮ್ಗೆ. ಹೋರಾಟ ಇರುತ್ತೆ ನಮ್ಮಲ್ಲಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಸರಿ, ಥ್ಯಾಂಕ್ಸ್. ಅಂದರೆ ನಿಗಲು ಪಂಚಾಯತಿಗೆ ಅಪ್ಲಿಕೇಶನ್ ಪಾಡ್ಯಾರ ಗಡಿ ಗುರುತು ಮಾತ್ರ ಪರ್ಮಿಷನ್ ಕೊಡ್ತೀನಿ. ತಹಶೀಲ್ದಾರ್ ಕಂಪೌಂಡ್ ಕೊಟ್ಟರೆ ಪರ್ಮಿಷನ್ ಕೊಡ್ತಾರಾ? ತಹಶೀಲ್ದಾರ್ ಕಂಪೌಂಡ್ ಅವ್ರ ನಿಗಲ ಪರ್ಮಿಷನ್ ಮಾಡೋದ್ರ ಅದು ಬಗ್ಗೆ ಇದು ನೀರಿನ ಜಾಗ ಅಕ್ಕಲಿಗೆ ಸರ್ವೆ ಅದು ಗಡಿ ಗುರುತು ಮಲ್ತದ್ದು ಆಕ್ಷೇಪಣೆ ಜಾಗ ಹಾಕಲ್ಲ ಆತಲ್ಲ ಈಗ ಕೋಟು ಫೋನಲ್ಲಿ ಇರ್ತದೆ ಸೊಪ್ಪಕ್ಕೆ ತೆಂಜಿನ ಗೊತ್ತಂడి అక్కులు ಅವನು కంపౌండ్ వాళ్ళు కట్టున్న పంచాయతీ పర్మిషన్ బోర్డు అయితే బిల్డింగ్ కట్టుండా పంచాయతీ కంపౌండ్ వాళ్ళు కట్టున్నారు అక్కడ జాಗ ಈ ತೆಂಜಿನ ಗೊತ್ತಿಲ್ಲ ಒಟ್ಟಾರೆ ಕೋಟು ఉండత ಕೋಟು ನಾಲ್ಕಲ್ಲಿ ಬಂದ್ರೆ ಆಗುತ್ತೆ ಬೊಕ್ಕ ನಿಖಲ್ನ ಪಂಚಾಯತ್ ಒಪ್ಪಿಗೆ ಆಕ್ಷೇಪ ಒಂದೊಂದು 3 ಲೆಟರ್ ತೆಗೆದುಂಡ ಅಪ್ಪಗನೇ ಪಂಚಾಯತ್ ಆಕ್ಷೇಪಣೆ ಹೋಗ್తుంಡಾಯ್ತು. ಹಾಂ ಸರಿ 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 ಮತ್ತೆ ಅಕ್ಲಿಗೆ ತಹಶೀಲ್ದಾರ್ ಕೊಡ್ತೀನಿ, ಗಡಿ ಗುರುತು ಮಾತ್ರ ಕಂಪೌಂಡ್ ಅಲ್ಲಿ ಕಟ್ಟರೆ ಕೊಡ್ತೀವಿ. ನಿಖಲ್ನದೆಲ್ಲ ಪರ್ಮಿಷನ್ ಮಾಡಿದೆ ರಜ್ಜ ನಿಖಲ್ನ ಓಕೆ
ಶಾಲೆಗೆ ಮೂಲ ಕಂಪೌಂಡ್ ಹಾಲ್ ಕಟ್ಟೊಂದಿಲ್ಲ. निर्भर थोड़े मग थोड़े अनाधिकृत अरे अनाधिकृत ಅದೊಂದು ನಮಗೆ ವರ್ಷಕ್ಕೆ ಜನವರಿ ನಂತರ ನೀರೇ ಇರುವುದಿಲ್ಲಪ್ಪ. ಇದು ಟ್ಯಾಪಲ್ಲೆಲ್ಲ ಬಂದಾಗ್ತಾ ಇರ್ತದೆ. ಇರುವುದೊಂದು ಬಾವಿ. ಎಷ್ಟು ತುಂಬ ಜನರು ಬರ್ತಾರೆ ಇಲ್ಲಿ ನೀರಿಗೆ.
ಹಾಂ ಕೂಡಲೇ ಇದು ಕೊಟ್ಟಿದ್ದೀವಿ, ಈ ಥರ ಇಲ್ಲಿ ಆಗಿದೆ, ನಮ್ಗೆ ಗೊತ್ತಿರಲಿಲ್ಲ. ಈಗ ನಮ್ಗೆ ಗೊತ್ತಾಗಿದೆ, ಇದಕ್ಕೆ ನೀವು ನ್ಯಾಯ ಕೊಡಬೇಕಂತೇಳಿ ನಾವು ಆಲ್ರೆಡಿ ಇದಕ್ಕೆ ಮನವಿ ಕೊಟ್ಟಿದ್ದೀವಿ. ಸಮಸ್ಯೆ ಅದಲ್ಲ, ಇಲ್ಲಿಂದ 550 ಮೀಟ್ರಲ್ಲಿ 1.5 ಎಕರೆ ಇದೆ. ಅದು ಬೇಕಾದ್ರೆ ಫುಲ್ ಆಗಿದ್ದರೆ ಇವರು ಹೇಳೋದು ಕರೆಕ್ಟು, ಇವ್ರು ಮಾಡಲಿ, ಸಮಸ್ಯೆ ಇಲ್ಲ ನಮಗೆ. ಅದು 95% ಖಾಲಿ ಇರುವಾಗ ಮತ್ತೊಂದು ಬೇಕಂದರೆ ಹಾಗಾದರೆ 3 ಜನಾಂಗದ ಇಲ್ಲಿ ಗ್ರೌಂಡ್ ಇದೆ, ಗ್ರೌಂಡ್ ಕ್ಯಾನ್ಸಲ್ ಮಾಡಿ ಮತ್ತು 2 ಜನಾಂಗ ಕೊಡಲಿ, ಆಗ ಎಲ್ಲರೂ ಸಮಸ್ಯೆ ಇಲ್ಲ, ಎಲ್ಲರದ್ದು ಇಲ್ಲಿ ಆಯಿತು. ಇಲ್ಲಿ ಪಬ್ಲಿಕ್ ರೆಸಿಡೆನ್ಸಿಯರಲ್ಲಿ ಮಾಡುವಾಗ ನಾವು ಏನು ಮಾಡೋದು? ಈಗ ನಾಳೆ ನಮ್ಮ ಮಕ್ಕಳು ಈ ಕಡೆಯಿಂದ ಹೋಗಬೇಕು, ನಾಳೆ ಅಲ್ಲ ಈಗಲೇ ಹೋಗುವಾಗ ಹೆದರ್ತಾರೆ ಸರ್, ಈಗಲೇ ಹೋಗುವಾಗ ಹೆದರ್ತಾರೆ. ಮತ್ತೆ ಸರ್ ಇದು ಇವತ್ತೇನು ಮಾಡಿ ಮನವಿ ಕೊಟ್ಟಿದ್ದೇವೆ. ಇವರು DC ಅವರು ಪಬ್ಲಿಕ್ ಹ್ಯಾಂಡಿಂದ ಮಾಹಿತಿ ಕೇಳಬೇಕಿತ್ತು, ಇಲ್ಲಿ ಎನ್ಕ್ವೈರಿ ಮಾಡಬೇಕು. ನಿರ್ಣಯ ಆಗಿ ಆರ್ಡರ್ ಆಗಿದ್ದು ಹೈಕೋರ್ಟಿನಿಂದ 29/8/15. ಇದೇ ಜೋಗಟ್ಟೆ ಪಂಚಾಯವರು ಎಲ್ಲ ಪಂಚಾಯತ್ ಮೆಂಬರ್ ಅವರು ಇದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದೆ, ಹಿಂದುಗಡೆನೂ ಇದೆ. 28/9/15 1 ತಿಂಗಳ ನಂತರ ಜೋಗಟ್ಟೆ ಪಂಚಾಯತ್ ಅವರಿಂದ ಇದು ಮಾಡಬಾರ್ದು, ಡಿಸಿಗೆನೇ ಇದು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ. ಇದು ಸಾರ್ವಜನಿಕ ಸಮಸ್ಯೆ ಇರುವಾಗ ಒಂದು ಸೈಡ್ ಹೆಂಗೆ ಡಿಸಿಷನ್ ತೆಗೆದುಕೊಳ್ಳಿ? ನಮಗೆ ಸಾರ್ವಜನಿಕ ಒಂದು ಪ್ರಕಟಣೆ ಏನಿಲ್ಲ ಸರ್, ನಮಗೆ ಒಂದು ಸುದ್ದಿ ಇದು ಕೊಡಲಿ ಇನ್ಫಾರ್ಮೇಶನ್. ಇದು ಈಗ ಪೇಪರ್ಲಿ ಬಂದದಾದ್ರೆ ಸರಿ, ಪೇಪರ್ಲಿ ಬಂದಿದೆ, ಅವತ್ತು ನಾವು ಪೇಪರ್ಲಿ ಉದಯವಾಣಿ, ವಿಜಯ ಕರ್ನಾಟಕ ಎಲ್ಲದೂ ಹಾಕಿದ್ವಿ ಅಂದರೆ ಅದೊಂದು ಸರಿ. ಇವರು ಪಂಚಾಯತ್ ಬೋರ್ಡಲ್ಲಿ ಹಾಕಿದ್ರೆ ನಾವೇ ಅಲ್ಲಿ ಪಂಚಾಯತ್ ಬೋರ್ಡಿಗೆ ಹೋಗ್ತೀವಿ. ಸರೌಂಡಿಂಗ್ ಇದ್ದವ್ರಿಗೆ ಒಂದು ನೋಟಿಸ್ ಕೊಡಲೇಬೇಕಲ್ಲ ಸರ್, ನಮಗೊಂದು ನೋಟಿಸ್ ಬರಲಿಲ್ಲ. 3 ತಿಂಗಳು ಅಲ್ಲ ಸರ್, ನಾವು ಗಲಾಟೆ ಮಾಡೋದು ಯಾವತ್ತು ಒಳಗೆ ಹೋಗ್ತೀವಿ. ಏಳುವರೆ ಯಾರಿಲ್ಲ ಸರ್, ಈಗ ಡಿಪಾರ್ಟ್ಮೆಂಟ್ ಬರ್ತಾರೆ, ನಾವು ಈಗ ಜನ ಸೇರಿದ ಬಂದಿದೆ. ಇದರ ಮುಂಚೆ ನಾವು ಮನವಿ ಕೊಡುವಾಗ ಯಾರಾದರೂ ಸ್ಪಂದನೆ ಮಾಡಬೇಕಿತ್ತಲ್ಲ ಸರ್. ಈಗ ಆಗಲಿ DC ಅವರಿಗೆ, ಪೊಲೀಸ್ ಯಾರಾಗದಿರಲಿ, ಇಷ್ಟು ನಾವು ಮನವಿ ಕೊಟ್ಟಿದ್ದೇವೆ, ಅದಕ್ಕೊಂದು ಏನಾದರೂ ಒಂದು ಸ್ಪಂದನೆ ಕೊಡಬೇಕು. ಯಾವ ಸರ್ ಈಗ ಮಾತಾಡಿದ್ರಲ್ಲ ಸರ್, ತಹಸೀಲ್ದಾರ್ಗೂ ಫೋನ್ ಮಾಡಿದ್ದಾರೆ, ತಹಸೀಲ್ದಾರ್ RI ಕಳಿಸಿ ಅಂತ ಹೇಳಿದ್ದಾರೆ. ಸರಿ, ಇವ್ರು ಮಾಡೋದು ಬೇಡ, ಈಗ ನಿಲ್ಲಿಸಲಿ ಇವರು ಕೆಲಸ, ಇತ್ಯರ್ಥ ಆಗಲಿ ಸರ್, ಇತ್ಯರ್ಥ ಆಗಲಿ ಮತ್ತೆ ಮಾಡಿ. ಈಗ ಪಬ್ಲಿಕ್ ಸರ್, ನಮ್ದು ಯಾವುದು ಜಂಡ ಇಲ್ಲ, ಪ್ರತಿಭಟನೆ ಇಲ್ಲ, ನಮ್ದು ನಮ್ಮ ಊರಲ್ಲಿ ನಮಗೆ ಸಾರ್ವಜನಿಕ ಸಮಸ್ಯೆ ಮಕ್ಕಳು ರಾಮ ಅಂತಿದ್ದಾರೆ ಆತಿರ್ಲಿ ಇರಲಿ ಮನೆ ಬಂದ ಕುಲ್ಲಂಡ ಆಯ್ಜಿ ಬಕಂಚಿನಿ ಒಕ್ಕಡೆ ಸಭೆ ಸೇರೊಂದು
ಪರ್ಸನಲ್ ಮಾತ ಪೋಯಿ ಸೇರಿದ ಉಂತಾಣ ಉಂತಾಡು ಇಜಿನ ಮಗಪುನ ಆತೆ ಕೇಸ್ ಅಂಡ ಕೇಸ್ ಕೋರ್ಟ್ ಅಂಡ ಕೋರ್ಟ್ ಅಕ್ಲೆ ಹಾಕುಂದಂಡ ಬಕ್ಕದ ವಿಷಯ ಬಕ್ಕ ಏರ್ಲ ಪಾಪದ ಅಲ್ಲ ಕೊಟ್ಟ ಪರ್ಮಿಷನ್ ಕೊಟ್ಟು ಅವರು ಆದ್ರೆ ಪರ್ಮಿಷನ್ ಕೊಡುವ ಬಂದಕ್ಕೆ ನೀವು ಸಾರ್ವಜನಿಕರು ಯಾರಿಗೂ ನಮಗೆ ವಿಷಯ ಗೊತ್ತಿಲ್ಲ. ಇವತ್ತು ಇದು ಇಷ್ಟು ವಿಷಯ ಗೊತ್ತು, ನಮ್ಗೆ ಯಾವುದು ವಿಷಯ ಗೊತ್ತಿಲ್ಲ. ಆದ್ರೆ ನೀವು ಅವರಿಗೆ ಒಂದು ಅಧಿಕಾರ ಉಂಟು, ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಡ್ಲಿಕ್ಕೆ ಉಂಟು. ಆಗ ನೀವು ಸಾರ್ವಜನಿಕ ಜಾಗಕ್ಕೆ ಬಂದು ನೋಡ್ಲಿಕ್ಕೆ ಉಂಟು, ನಿಮಗೂ ಬರ್ಲಿಕ್ಕೆ ಉಂಟು ಅವರ ಜೊತೆ. ಫೌಂಡೇಶನ್ ಈಗ ಕಟ್ಟೋದು ನಾವು ಪರ್ಮಿಷನ್ ಕೊಡೋದಲ್ಲ, ವಿಡಿಯೋ ಕೊಡೋದಲ್ಲ. ಅಲ್ಲ ಜಾಗ ಕೊಡುವಾಗ ಇಲ್ಲಿ ಸಾರ್ವಜನಿಕ ಪಂಚಾಯತಿ ನೋಡತ್ತ ಪಬ್ಲಿಕ್ ಎಷ್ಟು ಜನ ಓಕೆ ಅದೇ ಅಲ್ಲಿ ಗ್ರೌಂಡ್ ಅಲ್ಲಿ ನಾವು ಅದೇ ಹೇಳೋದು, ನಮ್ದು ಏನು ಒಪ್ಪಿದ್ದಿಲ್ಲ ಸರ್. ಈಗ ನಾವು ಸರ್ ಇದು ಇಲ್ಲ, ದಫನ ಭೂಮಿಗೆ ಸರ್ಕಾರಿ ಭೂಮಿ ಅಲೌಡ್ ಆಗಿದೆ. ಈ ಭೂಮಿನ ಕೇಸಲ್ಲಿ ಉಂಟು, ಯಾಕಂದರೆ ಒಂದು ಸರ್ಕಾರಕ್ಕೆ ಮತ್ತೆ ಒಂದು ಪಾರ್ಟಿಗೆ ಅದು ಕೇಸಲ್ಲಿ ಅದು ಒಂದು ಕೇಸ್ ನಡೀತಾ ಇದೆ. ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮದು ಸಮಸ್ಯೆ ಏನಂದರೆ ಇಲ್ಲಿ ದಫನ ಭೂಮಿ ಕೊಟ್ಟಿದ್ದಾರೆ ಈಗ ಸರ್ಕಾರ. ಈಗ ಅವ್ರದ್ದು ಕೇಸ್ ಈಗ ಅದು ಕೋರ್ಟಲ್ಲಿ ನಡೀತಾ ಉಂಟು. ಕೋರ್ಟಲ್ಲಿ ನಡೀತಿದ್ದಂಗೆ ಇದು ಈಗ RTCಯಲ್ಲಿ ಇದು ಆಲ್ರೆಡಿ ಕೇಸಲ್ಲಿ ಉಂಟು. 2015 ದಫನ ಭೂಮಿಗೆ ಕಾಯ್ದಿರಿಸಲಾಗಿದೆ. ದಫನ ಭೂಮಿ ಇದು ಕೋರ್ಟಲ್ಲಿ ಈಗ ಫೈಟ್ ಆಗ್ತಾ ಉಂಟು. ಇದ್ರ ಬಗ್ಗೆ ಪಂಚಾಯತ್ ಮತ್ತೆ ಅವರಿಗೆ DC ಅವರಿಗೆ ಮತ್ತು ಜಾಗದ ಓನರ್ಗೆ ಅದು ಒಂದು ಸೈಡ್ ಇದೆ. ಇಲ್ಲ ನಾವು ಪರ್ಚೇಸ್ ಮಾಡಿಲ್ಲ. ಇದು ಸರ್ಕಾರ ಏನ್ ಮಾಡಿದೆ 2015 ಇದನ್ನ ಅವರು ದಫನ ಭೂಮಿಗೆ ಅಲೌಟ್ ಮಾಡಿದೆ. ಇದು ಆಲ್ರೆಡಿ ಒಂದು ಪಾರ್ಟಿ ಮತ್ತೆ ಈಗ ನೀವು ಸರ್ಕಾರ ನಂದು ಲ್ಯಾಂಡ್ ನಂಗೆ ಮತ್ತೆ ನಿಮ್ಗೆ ಫೈಟ್ ಆಗ್ತಾ ಇದೆ. ಅದೊಂದು ಸೈಡ್, ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮ ಕ್ವಶನ್ ಏನಂದ್ರೆ ಇದು ದಫನ ಭೂಮಿ ಕೊಟ್ಟಿದ್ದಾರೆ, ಇದು ಫುಲ್ ರೆಸಿಡೆನ್ಷಿಯಲ್ ಲ್ಯಾಂಡ್. ಇಲ್ಲಿಂದ 550 ಮೀಟರ್ ಇವರಿಗೆ ಮತ್ತೊಂದು ದಫನ ಭೂಮಿ ಉಂಟು, 1.5 ಎಕರೆ ಇದೆ. ಇಲ್ಲ ಅಂತನೂ ಅಲ್ಲ. ಈಗ ನಾವು ಚಾಲೆಂಜ್ ಮಾಡಿದ್ದಾರೆ, ಅದು ಕೋರ್ಟಲ್ಲಿ ಉಂಟು. ಈಗ ಇದು ಆರ್ಡರ್ ಆಗಿದ್ದು 29/8/15. ಇದು ಪಂಚಾಯತ್ ಅವರು ಇದೇ DC-ಗೆ ಇದು ಆರ್ಡರ್ ಆದ ನಂತರ 28/9/15 ತಿರ್ಗಾ ಇದು ಕೊಟ್ಟಿದ್ದಾರೆ. ತಡೆ ಹಿಡಿಯುವ ಬಗ್ಗೆ ಸಾರ್ವಜನಿಕರ ಅರ್ಜಿ ನೀವು ಅರ್ಜಿ ಕೊಟ್ಟಿದ್ದೀರಿ, ಅದ್ರ ಮೇಲೆ ಅವರು ಇದು ಮಾಡಿ ಇದ್ರ ಮೇಲೆ ಹೇಳ್ತೀನಿ. ಇದರ ಮೇಲೆ ಪೂರ ಎಲ್ಲ ಪಂಚಾಯತ್ ಸದಸ್ಯರು ಅವರ ಒಪ್ಪಿಗೆಯಿಂದ DC ಕೊಟ್ಟಿದ್ದಾರೆ ನೋಡಿ. ಎಲ್ಲ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಆಗಿದ್ರೆ ಮತ್ತೆ ಕೋಮುಗಲಭೆಗೆ ಇದು ನಮ್ಮದು ಮಂಗಳೂರು. ಇದ್ರ ಮೇಲೆ ಏನು ಆರ್ಡರ್ ಆಯಿತು? ಇದ್ರ ಮೇಲೆ DC ಈಗ DC ಅವರೊಂದು ಆರ್ಡರ್ ಮಾಡಿದ್ದಾರೆ ಲೇಟೆಸ್ಟ್ ಮೊನ್ನೆ ರೀಸೆಂಟ್ ಆಗಿ. ಅದನ್ನು ಇವರ ಅಪೀಲನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾರ್ದು?
ಪಬ್ಲಿಕ್ ಸಾರ್ವಜನಿಕ ಸಾರ್ವಜನಿಕರ ಕೊಠಡಿಗೆ ಕೆವಿಟ್ ಕಳಿಸಿದ್ದಾರೆ ಈಗ ಡೇಟ್ ಇಲ್ಲ, ಸೈನ್ ಇಲ್ಲ, ಸೈನ್ ಉಂಟು ಖಾಲಿ. ಒಂದು ಪಬ್ಲಿಕ್ ಮೂರು ರೆಸಿಡೆನ್ಸಿಯಲ್ಲಿ ಆರಂಡರ್ ಕಾಲೋನಿ ಒಂದು ಕಾರ್ಪೊರೇಷನ್ ಇದೆ, ಒಂದು ಪಂಚಾಯತ್ ಏರಿಯಾ, ರೋಡ್ ದಂಚಿ ಪಂಚಾಯತ್, ರೋಡ್ ದಿಂಚಿ ಕಾರ್ಪೊರೇಷನ್, ಇದು ಎಂಕುಲ್ಪುರ ಕಾರ್ಪೊರೇಷನ್, ಇದು MSZ ಇದು ಮುಕ್ಕುಲು ಅರ್ಧ ಪಾರ್ಟ್ ಪಂಚಾಯತ್. ನೀವೇನು ಹೇಳುದು? ನಾವೇನೋದು ಈಗ ಇದು MSZ ಕಾಲೋನಿಯಲ್ಲಿ ಜನವಸತಿ ಇರುವ ಕಡೆಯಲ್ಲಿ ಹೀಗೆ ದಫನ ಭೂಮಿ ಕೊಡಬಾರ್ದು, ಏಕೆ ನಾವು ಇದಕ್ಕೆ ಒಪ್ಪುವುದಿಲ್ಲ. ಯಾಕೆಂದ್ರೆ ನಾವು ಸಾರ್ವಜನಿಕರು ಇದಕ್ಕೆ ಯಾವ ಖಂಡಿತವಾಗಿ ಇದು ಮಾಡ್ತೇವೆ. ನಮ್ಗೆ ಇದೆ ಈ ಭೂಮಿಯಲ್ಲಿ ದಫನ ಭೂಮಿ ಆಗಬಾರ್ದು. ಸರ್ಕಾರ ಬೇರೆ ಏನು ಬೇಕಾದ್ರೂ ಮಾಡಿ ಡಿಸಿಗೆ ಹೋಗಿ ಮೀಟ್ ಮಾಡಬೇಕಿತ್ತು. ಸಿಗ್ಲಿಲ್ಲ ನಮಗೆ. ಇನ್ನೊಂದ್ಸಲ ಹೋಗಿ, ಯಾಕಂದ್ರೆ ಈಗ ಇಲೆಕ್ಷನ್ ಟೈಮ್ ಅವರು ಇರಬಹುದು ಆಫೀಸಲ್ಲಿ. ಇಲ್ಲಾಂದ್ರೆ ಒಂದ್ಸಲ ನಾವು ಈಗ ಏನ್ ಹೇಳಿದ್ರು ಸರ್, ಈಗ ಅದಾಗುವವರೆಗೆ ಸ್ವಲ್ಪ ದಿವಸ ತಡೀರಿ. ಯಾರು ಪರವಾಗಿ ಈಗ ಅರ್ಜೆಂಟ್ ಆಗಿದೆ. ಅವರು ಅವರು ಕೆಲಸವನ್ನು ಯಾರು ಅವರು ಸರ್ವೆ ಮಾಡಲಿಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಗಡಿ ಗುರುತು ಮಾಡಲಿಕ್ಕೆ ಮಾತ್ರ. ಯಾರಿಗೆ ಯಾವುದು ಆಫೀಸ್ ಪಾರ್ಟಿ ಅವರಲ್ಲಿ ಅವ್ರಿಗೆ ಕೆಲಸ ನಿಲ್ಲಿಸ್ಬೇಕು ಹೇಳ್ಬೋದು. ಫೈನಲ್ ಆರ್ಡರ್ ಆಗೋರು ಏನು ಅರ್ಜೆಂಟ್ ಇದೆ, ಅವ್ರ ಪರವಾಗಲಿ ಟೋಟಲ್ ಇಲ್ಲ ಅಂದ್ರೆ ಸರಿ, ಅವ್ರಿಗೆ ನಾನು ಹೇಳ್ತೀನಿ. ಈಗ ಅವರಿಗೆ ಮೊನ್ನೆ ಮತ್ತೊಂದು ಜಡ್ಜ್ಮೆಂಟ್ ಮೊನ್ನೆ ಆಗಿದೆ ಅವರು ಸ್ಟಾರ್ಟ್ ಮಾಡಿದ್ರು. ಆದ್ರೂ 3 ತಿಂಗಳ ಅಪೀಲ್ ಟೈಮ್ ಇದೆ. ಅದೇ ಯಾವ್ದಾದ್ರು ಕೂಡ ಇಮಿಡಿಯೇಟ್ ಆಗಿ ಅದೇ ಹೋಗೋ ಟೈಮ್ ಇದೆ. ಅಪೀಲ್ ಟೈಮ್ ಆದ್ಮೇಲೆ ಅವ್ರು ಏನಾದ್ರು ಅಪೀಲ್ ಟೈಮ್ ಮೊದಲೇ ಕೆಲಸ ಸ್ಟಾರ್ಟ್ ಮಾಡಿ. ಮೂರು ತಿಂಗಳಾಗ್ತದೆ ಇನ್ಸ್ಪೆಕ್ಟರ್ ಬಂದು 3 ತಿಂಗಳ ಕಾಲಾವಕಾಶ ಬಂದಿತ್ತು. ಸ್ವಲ್ಪ ಕೆಲಸದಲ್ಲಿ ಸ್ಟೇಕ್ ಅನಪ್ಪ ಕಾರ್ಯ ಹಾಕ್ಬಿಟ್ಟು ಬಂದು 3 ತಿಂಗಳವರೆಗೆ ಕಾಲಾವಕಾಶ ಇದೆ, ಅವರಿಗೆ ಅವಕಾಶ ಕೊಡಬೇಕು ಅಂತ ಇಲ್ಲಿ ಉಂತಾವೆ ಬೇಲೆ ಬೊಕ್ಕ DC ಅಕಲಿಗೆ ಅಕನ ಲಾಯರ್ ಬಂದಿರ ಅಕನ ಅಧ್ಯಕ್ಷರು ಬಂದಿರಿ ಇಲ್ಲಿ DC ಬಂತು ನೀನು DC ಮೇಲೆ ಬಂಟೆ ಬಂದಿರು ನಮ್ಮ DCನೇ ಹತ್ರ ಬಂದು ಕನ್ವಿನ್ಸ್ ಮಾಡ್ಕೊಡ್ತೀವಿ ಮೂರು ತಮಿಳು ವಾರ ಹಾಕೊಂಡು ಕಲೆಕ್ಟ್ ಹಾಕೊಂಡು ಈತ ಪೂರ ಊರ್ದಾಗ ಸೇರಿದಾಗ ಇತ್ತು ಮಾತಾಡ DCನೇ ಆಯ್ತಲ್ಲ
ಅದಕ್ಕೆ 5 ಗಂಟೆ ಉಳ್ಳ ಡಿಸಿ ಅಂತ ಕಾಲ್ ಮಾಡ್ತಾ ಕೇಳಿ ಅದನ್ನ ನಮ್ಮ ಮಕ್ಕಳಿಗೆ ವಿರೋಧ ಆಯ್ತು ಮೂಲ ಇರಬೇಕು ಇದು ಕೂಡ ಜನವಸತಿ ಇದ್ದ ಜಾಗದಲ್ಲಿ ಎಲ್ಲ ಬರ್ಕೊಡತ್ತ ನೀವು ಆಕ್ಷೇಪಣೆ ಆತೆ ಶಾಲೆ ಮಲ್ಪಾಡು ಕೆಲ ಪಾರ್ಕ್ ಮಲ್ಪಾಡು ಹೆಂಚಿನ ಮಲ್ಪಾಡು ಸಪೋರ್ಟ್ ಮಕ್ಕಳಿಗೆ ಆಲ್ರೆಡಿ 1.5 ಎಕರೆ ಜಾಗ 350 ರೋಡ್ ಉಂಟು 1.5 ಎಕರೆ ಜಾಗ ಎಸ್ಟೇಟ್ 1.5 ಎಕರೆ ಜಾಗ ಕೊಡ್ತೀವಿ ಈ ಮೀಟರ್ ಉಂಟು ಅವು ಗೊತ್ತಿದೆ ನಂಗೆ ನಮ್ಮ ಗ್ರಾಮದ ಬನ್ನಿ ಈ ವಾರ್ಡ್ದ 500 ಮೀಟರ್ ದೂರ ಕಡೆ 1.5 ಎಕರೆ ಜಾಗ ಕೊಡ್ತೀವಿ ನಾಲ್ಕು ಗಂಟೆ ಮೂಲೆ ಬಸ್ ಮಲ್ಪೋಯ್